ನೀವು ಇವತ್ತು ಬಳಸುವ ವಿದ್ಯುತ್, ರೇಡಿಯೋ, ವೈಫೈ ಇವೆಲ್ಲದರ ಹಿಂದೆ ಒಬ್ಬ ಮನುಷ್ಯನ ಕಥೆಯಿದೆ. ಅವನು ಪ್ರಸಿದ್ಧನಾಗಿರಲಿಲ್ಲ, ಹಣವೂ ಇರಲಿಲ್ಲ, ಆದ್ರೆ ಭವಿಷ್ಯವನ್ನೇ ಬದಲಾಯಿಸಿದ. ಅವನ ಹೆಸರು ನಿಕೋಲಾ ಟೆಸ್ಲಾ. ಟೆಸ್ಲಾ ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿಯಲ್ಲಿ. ಬಾಲ್ಯದಿಂದಲೇ ಅವನ ಮೆದುಳು ಬೇರೆಯವರಿಗಿಂತ ವಿಭಿನ್ನ. ಯಾವುದನ್ನಾದರೂ ಒಮ್ಮೆ ನೋಡಿದ್ರೆ ಮೆದುಳಲ್ಲೇ ಸಂಪೂರ್ಣ ಚಿತ್ರವಾಗುತ್ತಿತ್ತು. ಅವನಿಗೆ ಯಂತ್ರಗಳನ್ನು ಕಟ್ಟೋದು ಕೈಗಳಿಂದಲ್ಲ, ಮನಸ್ಸಿನಿಂದ. ಟೆಸ್ಲಾ ಯುವಕನಾಗ್ತಿದ್ದಂತೆ ಅವನ ಕನಸುಗಳು ದೊಡ್ಡದಾಗ್ತಾ ಹೋದವು. ಯುರೋಪ್ ಅವನಿಗೆ ಸಾಕಾಗಲಿಲ್ಲ, ಅವನ ಐಡಿಯಾಗಳಿಗೆ ಸ್ಥಳ ಬೇಕಿತ್ತು. ಅದೇ ಸಮಯದಲ್ಲಿ ಅವನ ಮುಂದೆ ಒಂದು ದೇಶದ ಹೆಸರು ಬಂತು, ಅಮೆರಿಕ. ಟೆಸ್ಲಾ ಅಮೆರಿಕಕ್ಕೆ ಬಂದಾಗ ಅವನ ಕೈಯಲ್ಲಿ ಒಂದು ಚೀಲ ಮಾತ್ರ ಇತ್ತು. ಹಣ ಇಲ್ಲ, ಪರಿಚಯ ಇಲ್ಲ, ಆದ್ರೆ ಅವನ ತಲೆಯೊಳಗೆ ಜಗತ್ತನ್ನೇ ಬದಲಾಯಿಸೋ ಆಲೋಚನೆಗಳು ಇತ್ತು. ಅಮೆರಿಕಾದಲ್ಲಿ ಟೆಸ್ಲಾ ಕೆಲಸಕ್ಕೆ ಸೇರಿದದ್ದು ಥಾಮಸ್ ಎಡಿಸನ್ ಬಳಿ. ಎಡಿಸನ್ ಆಗಲೇ ದೊಡ್ಡ ಹೆಸರು. ಅವನ ವ್ಯವಸ್ಥೆ ಡೈರೆಕ್ಟ್ ಕರೆಂಟ್. ಟೆಸ್ಲಾ ಮಾತ್ರ ಹೇಳಿದ, ಇದು ಫ್ಯೂಚರ್ ಅಲ್ಲ. ಟೆಸ್ಲಾ ಹೇಳಿದ, ಆಲ್ಟರ್ನೇಟಿಂಗ್ ಕರೆಂಟ್ ಫ್ಯೂಚರ್. ಎಡಿಸನ್ ಒಪ್ಪಲಿಲ್ಲ, ಏಕೆಂದ್ರೆ ಡಿಸಿ ಮೇಲೆ ಅವನು ತುಂಬಾ ಹಣ ಹಾಕಿದ್ದ. ಇಲ್ಲಿಂದಲೇ ಶುರುವಾಯ್ತು ವಿದ್ಯುತ್ ಯುದ್ಧ. ಹಣ ಒಂದೆಡೆ, ಜ್ಞಾನ ಇನ್ನೊಂದುಡೆ. ಕೊನೆಗೆ ಸತ್ಯ ಗೆದ್ದಿತು. ಜಗತ್ತು ಎಸಿಯನ್ನು ಒಪ್ಪಿಕೊಂಡಿತು. ಇವತ್ತು ನಿಮ್ಮ ಮನೆಗೆ ಬರೋ ವಿದ್ಯುತ್ ಡಿಸಿ ಅಲ್ಲ, ಅಸ್ಸೆ. ಇದು ಟೆಸ್ಲಾದ ಗೆಲುವು. ಆದ್ರೆ ಈ ಗೆಲುವಿನಿಂದ ಟೆಸ್ಲಾಕ್ಕೆ ಹಣ ಬಂದಿಲ್ಲ. ಇತರರು ಟೆಸ್ಲಾದ ಆವಿಷ್ಕಾರಗಳಿಂದ ಕೋಟ್ಯಂತರ ಸಂಪಾದಿಸಿದರು. ಟೆಸ್ಲಾ ಮಾತ್ರ ಒಬ್ಬಂಟಿಯಾಗಿ ಉಳಿದ. ಹೋಟೆಲ್ ಕೊಠಡಿ, ರಾತ್ರಿ ಯೋಚನೆ, ಹಗಲು ಪ್ರಯೋಗ. ಅವನ ಜೀವನ ಮೌನವಾಗುತ್ತಾ ಹೋಯಿತು. ಟೆಸ್ಲಾ ಹೇಳಿದ ಅನೇಕ ವಿಚಾರಗಳು ಅವತ್ತಿನ ಜನರಿಗೆ ಪಾಗಲ್ ಮಾತುಗಳಂತೆ ಕಂಡವು. ವೈರ್ಲೆಸ್ ವಿದ್ಯುತ್, ರಿಮೋಟ್ ಕಂಟ್ರೋಲ್, ರೇಡಿಯೋ ತರಂಗಗಳು. ಇವತ್ತು ಇವೇ ನಮ್ಮ ದಿನಚರಿ. ಜನರು ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ಕಾಲಕ್ಕಿಂತ ಮುಂದೆ ಯೋಚಿಸಿದ್ದ. ಸಮಾಜ ಅವನನ್ನು ತಳ್ಳಿಹಾಕಿತು. ಆದ್ರೆ ಭವಿಷ್ಯ ಅವನ ಆಲೋಚನೆಗಳನ್ನು ಸ್ವೀಕರಿಸಿತು. ಇವತ್ತು ಜಗತ್ತು ಅವನನ್ನು ಮಹಾನ್ ವಿಜ್ಞಾನಿ ಅಂತ ಕರೆಯುತ್ತೆ. ಆದ್ರೆ ಅವನು ಬದುಕಿದ್ದಾಗ ಯಾರೂ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಟೆಸ್ಲಾ ಸೋತವನಲ್ಲ, ಅವನು ಕಾಲಕ್ಕಿಂತ ಮುಂದೆ ನಡೆದವನು. ಟೆಸ್ಲಾ ನಮ್ಗೆ ಕಲಿಸಿದ ಪಾಠ ಒಂದೇ: ಸಮಯಕ್ಕಿಂತ ಮುಂದೆ ಇದ್ದರೆ ಲೋಕ ನಿಮ್ಮನ್ನು ಪಾಗಲ್ ಅಂದೇ ಕರೆಯುತ್ತದೆ. ಆದ್ರೆ ಒಂದು ದಿನ ಅದೇ ಲೋಕ ನಿಮ್ಮನ್ನೇ ಹುಡುಕಿ ಬರುತ್ತೆ. ಭವಿಷ್ಯ ಯಾವತ್ತೂ ತಕ್ಷಣ ಒಪ್ಪುವುದಿಲ್ಲ, ಆದ್ರೆ ಸಮಯ ಕಳೆದಂತೆ ಸತ್ಯ ಹೊರಬರುತ್ತೆ. ನಿಕೋಲಾ ಟೆಸ್ಲಾ ಹಣ ಕಳೆದುಕೊಂಡ, ಗೌರವ ಕಳೆದುಕೊಂಡ, ಆದ್ರೆ ಇತಿಹಾಸದಲ್ಲಿ ಅವನು ಶಾಶ್ವತವಾಗಿ ಉಳಿದ. ಇವತ್ತು ನಾವು ಟೆಸ್ಲಾ ಅನ್ನೋ ಹೆಸರನ್ನು ಗೌರವದಿಂದ ಉಚ್ಚರಿಸ್ತೀವಿ. ವಿದ್ಯುತ್ ಸ್ವಿಚ್ ಆನ್ ಮಾಡಿದಾಗ ಅವನ ಯೋಚನೆ ಕೆಲಸ ಮಾಡುತ್ತೆ. ಅವನು ಇಲ್ಲದಿದ್ದರೆ ಈ ಜಗತ್ತು ಇಂತಿರಲಿಲ್ಲ. ಟೆಸ್ಲಾ ಒಂದು ಮಾತು ಹೇಳಿದ್ದ: ನಾನು ಇವತ್ತಿಗೆ ಕೆಲಸ ಮಾಡಲ್ಲ, ನಾನು ನಾಳೆಗೆ ಕೆಲಸ ಮಾಡ್ತೀನಿ. ಅವನ ಕಾಲದ ಜನ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಆದ್ರೆ ನಾವು ಇವತ್ತು ಅವನ ಕನಸಿನೊಳಗೆ ಬದುಕುತ್ತಿದ್ದೀವಿ. ಈ ಕಥೆ ಒಂದು ಮನುಷ್ಯನದ್ದಲ್ಲ, ಇದು ಒಂದು ಯೋಚನೆಯದ್ದು. ಲೋಕ ಅವನನ್ನು ತಳ್ಳಿ ಹಾಕಿದರೂ ಭವಿಷ್ಯ ಅವನನ್ನು ಸ್ವೀಕರಿಸಿತು. ನಿಕೋಲಾ ಟೆಸ್ಲಾ ನಮಗೆ ಹೇಳಿದ್ದು ಒಂದೇ: ಇವತ್ತಿಗೆ ಯೋಚಿಸಬೇಡಿ, ನಾಳೆಗೆ ಯೋಚಿಸಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದರೆ ನೀವು ಕೇವಲ ವ್ಯೂವರ್ ಅಲ್ಲ, ನೀವು ಯೋಚಿಸುವ ವ್ಯಕ್ತಿ. ಟೆಸ್ಲಾ ನಮಗೆ ಕಲಿಸಿದ್ದು ಒಂದೇ: ಸಮಯಕ್ಕಿಂತ ಮುಂದೆ ಯೋಚಿಸಿದವರು ಮೊದಲು ಒಂಟಿಯಾಗುತ್ತಾರೆ, ಆದ್ರೆ ಕೊನೆಗೆ ಇತಿಹಾಸ ಅವರ ಜೊತೆಯಾಗುತ್ತದೆ. ಈ ಕತೆ ನಿಮ್ಗೆ ಸ್ವಲ್ಪ ಯೋಚನೆ ಹುಟ್ಟಿಸಿದ್ದರೆ ಅದೇ ಸಾಕು. ಬೆಳಕು ಆನ್ ಮಾಡಿದಾಗ, ಟೆಕ್ನಾಲಜಿ ಬಳಸಿದಾಗ ಒಬ್ಬ ಮನುಷ್ಯನ ಕನಸು ನಮ್ಮ ಮುಂದೆ ಕೆಲಸ ಮಾಡುತ್ತೆ ಅಂತ ನೆನಪಿರಲಿ. ಅವನ ಹೆಸರು ನಿಕೋಲಾ ಟೆಸ್ಲಾ. ಈ ಕತೆ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಯಾವ ಭಾಗ ಹೆಚ್ಚು ತಟ್ಟಿತು ಅಂತ ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನೂ ಇಂಥ ಇತಿಹಾಸ, ವಿಜ್ಞಾನ, ರಹಸ್ಯ ಕಥೆಗಳಿಗೆ ಮಿಸ್ಟ್ರಿ ಝೋನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆ ಇನ್ನೂ ಹೆಚ್ಚು ಆಳವಾದದ್ದು.